ಈ ಸಿನಿಮಾ ನಿಮಗೆ ನಾರ್ಮಲ್ ಲವ್ ಸ್ಟೋರಿ ಅಂತ ಅನಿಸಬಹುದು. ಆದ್ರೆ ಇದರ ಒಳಗಡೆ ಒಂದು ಡೇಂಜರಸ್ ಆಕ್ಷನ್ ಕೂಡ ಒಳಗೊಂಡಿದೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ತೆಲುಗು ಮೂವಿ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ನಿಮಗೆ ರಿವ್ಯೂ ಮಾಡುತ್ತಿರುವ ತೆಲುಗು ಇಂಡಸ್ಟ್ರಿಯಿಂದ ರೀಸೆಂಟ್ ವಾಗಿ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಒಂದು ಒಳ್ಳೆ ರೆಸ್ಪಾನ್ಸ್ ಪಡಿತಾ ಇರುವ ಮತ್ತೊಂದು ಸಿನಿಮಾ. ಈ ಒಂದು ಸಿನಿಮಾ ಯಾವುದಂದ್ರೆ ಲೀನನ. ಹೌದು, ಈ ಒಂದು ಲೀನನ ಸಿನಿಮಾದ ಕತೆ ಏನು, ಕತೆ ಒಳಗಡೆ ಹೇಗಿದೆ ಮತ್ತು ಲವ್ ಸ್ಟೋರಿ ಇದೆನಾ, ಕಂಪ್ಲೀಟ್ ಆಕ್ಷನ್ ಆಗಿದೆನಾ ಅಂತ ಡಿಸ್ಕಸ್ ಮಾಡೋಣ ಇವತ್ತರ ಒಂದು ಕನ್ನಡ ಡಬ್ಬಿಂಗ್ ಮೂವಿ ರಿವ್ಯೂ ವಿಡಿಯೋದಲ್ಲಿ. ಸೊ ಹಾಗೆ ಸ್ನೇಹಿತರೆ, ಕೊನೆ ತನಕ ನೋಡಿ, ಏಕೆಂದ್ರೆ ನಾನು ನಿಮಗೆ ಎಲ್ಲ ಮಲ್ಟಿಪಲ್ ಭಾಷೆಗಳಿಂದ ಬಿಡುಗಡೆ ಆಗುವಂತ ಎಲ್ಲ ಸಿನಿಮಾಗಳ ಅಪ್ಡೇಟ್ಸ್, ಅದರ ಜೊತೆಗೆ ಇನ್ಫಾರ್ಮೇಶನ್ಗಳು ನಮಗೆ ಕನ್ನಡದಲ್ಲಿನೇ ಕೊಡ್ತಾ ಇದ್ದೀನಿ. ಸೊ ಇವಾಗ ಮೇನ್ ಟಾಪಿಕ್ಗೆ ಬರೋಣ ಬನ್ನಿ. ಹೌದು, ಈ ಒಂದು ಸಿನಿಮಾದ ಸ್ಟೋರಿ ನೋಡುವಾಗ ಒಂದು ಸಾಧಾರಣ ಸಿಂಪಲ್ ಲವ್ ಸ್ಟೋರಿ ಅಂತ ಅನ್ನಿಸುತ್ತೆ. ಏಕೆಂದ್ರೆ ಇವರು ಅದೇ ರೀತಿನೇ ಸ್ಕ್ರೀನ್ ಪ್ಲೇಲಿ ಕೂಡ ತೋರಿಸುತ್ತಾರೆ. ಆದ್ರೆ ಇದರ ಒಳಗಡೆ ಸಿಚುವೇಶನ್ಗಳು ಬೇರೆ ರೀತಿಯಲ್ಲಿ ಹೋದಾಗ ನಮ್ಮ ಸಿನಿಮಾದ ಹೀರೋ ಒಬ್ಬ ಡೇಂಜರಸ್ ವ್ಯಕ್ತಿಯಾಗಿ ಬದಲಾಗುತ್ತಾನೆ. ಅದು ಹೇಗೆ, ಯಾವ ರೀತಿ ಬದಲಾಗ್ತಾರೆ ಅಂತ ನೋಡೋಣ ಬನ್ನಿ. ಸೊ ಕಂಟೆಂಟ್ ಮುಂದುವರಿಸೋಕ್ಕಿಂತ ಮುಂಚಿತವಾಗಿ ನೀವು ನನ್ನೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏಕೆಂದರೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಸಿನಿಮಾಗಳ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತದೆ. ಸೊ ಇವಾಗ ಕಂಪ್ಲೀಟಾಗಿ ಸಿನಿಮಾದ ಕತೆ ಕಡೆ ನೋಡೋಣ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾದ ಬಗ್ಗೆ ಯಾವುದು ಏನಾದರೂ ಕ್ವಶನ್ಗಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರಮುಖವಾಗಿ ಈ ಒಂದು ಸಿನಿಮಾ ಕತೆ ನಡೆಯೋದು ಒಂದು ಹಳ್ಳಿಯಿಂದಾನೇ ಈ ಸಿನಿಮಾದ ಕತೆ ಸ್ಟಾರ್ಟ್ ಆಗುತ್ತದೆ. ಆದರೆ ಆ ಒಂದು ಹಳ್ಳಿ ನಮ್ಮ ಸಿನಿಮಾದ ಹೀರೋ ಒಬ್ಬ ಸಾಧಾರಣ ಪರ್ಸನ್ ಆಗಿರ್ತಾನೆ. ಆದರೆ ಅದರ ಜೊತೆಗೆ ಅವನ ಜೊತೆಗೆ ಹೀರೋಯಿನ್ ಲವ್ ಟ್ರ್ಯಾಕ್ ತುಂಬಾನೇ ಕ್ಯೂಟ್ ಆಗಿನೇ ತೋರಿಸಿದ್ದಾರೆ. ಯಾಕಂದ್ರೆ ಅಷ್ಟು ಚೆನ್ನಾಗಿನೇ ಈ ಒಂದು ಸಿನಿಮಾದಲ್ಲಿ ಪ್ರಮುಖ ಪಾತ್ರ ವಹಿಸೋದು ಇವರಿಬ್ಬರ ಲವ್ ಸ್ಟೋರಿ. ಆ ಒಂದು ಲವ್ ಸ್ಟೋರಿಯಿಂದ ಡೇಂಜರಸ್ ಆಕ್ಷನ್ ಕೂಡ, ಸನ್ನಿವೇಶಗಳು ಕೂಡ ಎದುರಾಗುತ್ತೆ ಸಿನಿಮಾ ನೋಡುವಾಗ. ಸೊ ಹಾಗೆ ಅದರ ಜೊತೆಗೆ ಆದರೆ ಸ್ವಲ್ಪ ಫಸ್ಟ್ ಹಾಫಲ್ಲಿ ಲವ್ ಸ್ಟೋರಿ ಆಗ್ಬೋದು, ಆ ಹೀರೋ ಹೀರೋಯಿನ್ ಮಧ್ಯೆ ಇರೋ ಒಂದು ಕಾಂಬಿನೇಷನ್ ಸಖತ್ತಾಗಿ ತೋರಿಸಿ ಕೊಟ್ಟಿದ್ದಾರೆ. ಆದರೆ ಸಡನ್ ಆಗಿನೇ ಒಂದಿಷ್ಟು ಸಿಚುವೇಶನ್ಗಳು ಬರುತ್ತವೆ. ಸಿಚುವೇಶನ್ಗಳು ಬಂದಾಗ ಅಲ್ಲಿ ನಮ್ಮ ಹೀರೋ ಒಬ್ಬ ಫೈಟ್ಸ್ ಆಗುತ್ತವೆ, ಪಾಲಿಟಿಕ್ಸ್ ಎಂಟ್ರಿ ಆಗುತ್ತೆ, ರಿವೆಂಜ್ ಕೂಡ ಶುರು ಆಗುತ್ತದೆ. ಅಲ್ಲಿಂದ ಈ ಸಿನಿಮಾದ ಕತೆ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಳುತ್ತದೆ. ಏಕೆಂದರೆ ಒಂದು ಸಿನಿಮಾದಲ್ಲಿ ಪ್ರಮುಖ ಪಾಯಿಂಟ್ಸ್ಗಳು ಮಿಸ್ ಮಾಡಲೇಬಾರದು. ಒಂದು ಲವ್ ಸ್ಟೋರಿ, ಆ ನಂತರ ಒಂದಿಷ್ಟು ಆ್ಯಕ್ಷನ್ ಸೀನ್ಗಳು, ಆ ನಂತರ ಆ ಒಂದು ಆ್ಯಕ್ಷನ್ ಸೀನ್ಸ್ ಬಂದಾಗ ಹೀರೋ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ, ಆ ಒಂದು ಸಂದರ್ಭ ಹೇಗೆ ಎದುರಿಸ್ತಾನೆ ಅನ್ನೋದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿನೇ ತೋರಿಸಿಕೊಟ್ಟಿದ್ದಾರೆ. ಸೊ ಹಾಗೆ ಇದರಲ್ಲಿ ರಿವೆಂಜ್ ಕೂಡ ಇದೆ. ಒಂದು ಹಳ್ಳಿ ಮೇಲೆ ಆಗುವಂಥ ದೌರ್ಜನ್ಯ ಆಗ್ಬೋದು, ಅಲ್ಲಿ ರಾಜಕೀಯಗಳ ಆರ್ಭಟ ಆಗ್ಬೋದು, ಎಲ್ಲವನ್ನು ಕೂಡ ಸಹಿಸಿಕೊಂಡು ಹೀರೋ ಅವ್ರ ಮೇಲೆ ಪ್ರತಿ ಒಂದೊಂದು ಆ್ಯಕ್ಷನ್ ಕೂಡ, ರಿವೆಂಜ್ ಕೂಡ ತೀರಿಸಿಕೊಳ್ಳುತ್ತಾನೆ. ಆದರೆ ಸಿನಿಮಾದಲ್ಲಿ ನಮ್ಮ ಹೀರೋ ಒಬ್ಬ ಸ್ಲೋ ಆಗಿ ಆಂಗ್ರಿ ಮ್ಯಾನ್ ಆಗಿ ಟ್ರಾನ್ಸ್ಫರ್ ಕೂಡ ಆಗ್ತಾನೆ. ಒಬ್ಬ ಒಳ್ಳೆ ಆ್ಯಕ್ಷನ್ ಆಗ್ಬೋದು, ಒಬ್ಬ ಗ್ಯಾಂಗ್ಸ್ಟರ್ ರೀತಿ, ಒಬ್ಬ ಹಳ್ಳಿಯ ಕಾಪಾಡೋಕ್ಕೆ ಬಂದ ಒಬ್ಬ ದೇವರ ರೀತಿ ಇವನು ಟ್ರಾನ್ಸ್ಫರ್ ಆಗಿ ಬದಲಾಗ್ತಾನೆ ಸಿನಿಮಾ ನೋಡುವಾಗ. ಇವರು ಫಸ್ಟ್ ಹಾಫ್ನೇ ಸಿನಿಮಾದಲ್ಲಿ ತೋರಿಸುವ ಪ್ರಮುಖ ಅಂಶಗಳೆಂದರೆ ಲವ್ ಇರುತ್ತೆ, ಎಮೋಷನಲ್ ಕೂಡ ತೋರಿಸಿದ್ದಾರೆ. ಅದರ ಜೊತೆಗೆ ಈ ಸಿನಿಮಾದಲ್ಲಿ ಅಂದರೆ ವಿಲನ್ಸ್ಗಳ ಮಾಡುವಂಥ ಸಂಚು, ಆ ಹಳ್ಳಿ ಮೇಲೆ ಹೇಗೆ ದೌರ್ಜನ್ಯ ಮಾಡಬೇಕು, ಹೇಗೆ ನಾವು ಅಟ್ಯಾಕ್ ಮಾಡಬೇಕು ಅನ್ನೋದು ಫಸ್ಟ್ ಹಾಫಲ್ಲಿ ಸ್ವಲ್ಪ ನಿಮಗೆ ಹಿಂಟ್ಗಳನ್ನು ಕೊಡ್ತಾ ಹೋಗ್ತಾರೆ. ಅದೇ ಸೆಕೆಂಡ್ ಹಾಫಲ್ಲಿ ನಿಮಗೆ ಫುಲ್ ಮಾಸ್ ಆ್ಯಕ್ಷನ್ ಸಿಗುತ್ತದೆ. ಆದರೆ ಫಸ್ಟ್ ಹಾಫಲ್ಲಿ ಮಾತ್ರ ನಿಮಗೆ ನೋಡೋಕ್ಕೆ ಲವ್ ಸಿಗುತ್ತದೆ, ಲವ್ ಎಂಬ ಒಂದು ಸೀನ್ ಸಿಗುತ್ತವೆ. ಆದರೆ ಸೆಕೆಂಡ್ ಹಾಫಲ್ಲಿ ನಿಮಗೆ ಲವ್ ಏನೂ ಸಿಗೋದಿಲ್ಲ. ಬಟ್ ಆ್ಯಕ್ಷನ್ ರಾ ಆಗಿನೇ ಈ ಸಿನಿಮಾ ಕತೆ ಮುಂದುವರಿಯುತ್ತದೆ. ಆದರೆ ಇದರಲ್ಲಿ ಕೂಡ ಬ್ಲಡಿ ಸೀನ್ಸ್ಗಳು ಅಂದರೆ ತುಂಬ ಒಂದು ರಕ್ತಪಾತಗಳ ಸೀನ್ಗಳು ತುಂಬಾನೇ ಇವೆ. ಅದರಿಂದ ಈ ಸಿನಿಮಾ ಮತ್ತಷ್ಟು ನಿಮ್ಮನ್ನು ಇಂಟ್ರೆಸ್ಟ್
ಗೆ ಫೀಲ್ಗೆ ತಂದು ಕೊಡುತ್ತದೆ. ಏಕೆಂದರೆ ಅಷ್ಟು ಚೆನ್ನಾಗಿರುವ ಕತೆ ಯಾವುದು, ಕಥೆಯಲ್ಲಿ ಹೇಳುವಂತ ರೀತಿ, ಆ ಒಂದು ಕತೆಗೆ ಬೇಕಾಗುವಂತ ಪ್ರಮುಖ ಅಂಶಗಳು, ಅಲ್ಲಿರುವಂತ ಸೆಟ್, ಆ ಒಂದು ಕತೆ ಹೇಳುವಂತ ಸ್ಕ್ರೀನ್ ಪ್ಲೇ, ವಿಜುವಲ್ಸ್, ಅಲ್ಲಿರುವಂತ ನೇಚರ್ ಎಲ್ಲವೂ ಕೂಡ ಪ್ರತಿ ಒಂದೊಂದು ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ. ಏಕೆಂದ್ರೆ ಒಂದು ಸಿನಿಮಾ ಅಂದ ಮೇಲೆ ಎಲ್ಲವೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ, ನೋಡೋರಿಗೆ ತುಂಬಾ ಒಂದು ಫೀಲ್ ಕೊಡುವಂತ ಸಿನಿಮಾಗಳು ಆಗಬೇಕು. ಸೊ ಅದೇ ರೀತಿ ಕೂಡ ಇವರು ಯಾವುದು ಸಣ್ಣ ಸಣ್ಣ ಮಿಸ್ಟೇಕ್ ಕೂಡ ಮಾಡಿಲ್ಲ. ಆದರೆ ಫಸ್ಟ್ ಹಾಫ್ ಅಲ್ಲಿ ನೋಡುವಾಗ ಕೆಲವೊಂದಿಷ್ಟು ಕಡೆ ಮಾತ್ರನೇ ಸಿನಿಮಾದ ಸೀನ್ಗಳು ನಿಮಗೆ ತುಂಬಾ ಸ್ಲೋ ಆಗಿ ಅನಿಸುತ್ತೆ, ಬಟ್ ಅದು ಬೋರ್ ಆಗುತ್ತೆ. ಬಟ್ ನೆಕ್ಸ್ಟ್ ಸೆಕೆಂಡ್ ಸಿನಿಮಾ ಮತ್ತೊಂದಿಷ್ಟು ಬೇರೆ ಬೇರೆ ಟ್ವಿಸ್ಟ್ಗಳು ಎದುರಾಗ ಆ ಒಂದು ಬೋರ್ ನಿಮಗೆ ಕಂಪ್ಲೀಟ್ ಆಗಿ ಹೋಗುತ್ತದೆ. ಸೊ ಹಾಗೆ ನೀವು ಇವಾಗ ನಮ್ಮ ಸಿನಿಮಾ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಾಗ ಅನ್ಎಕ್ಸ್ಪೆಕ್ಟೆಡ್ ಒಂದಿಷ್ಟು ಟ್ವಿಸ್ಟ್ಗಳು ಎದುರಾಗುತ್ತವೆ. ಏಕೆಂದ್ರೆ ಸಿನಿಮಾ ಅಂದ್ರೆ ಟ್ವಿಸ್ಟ್ಗಳು ಇರಲೇಬೇಕು, ಇಲ್ಲಾಂದ್ರೆ ಸಿನಿಮಾ ಬೋರ್ ಆಗಿಬಿಡುತ್ತೆ. ಸೊ ಆ ಒಂದು ಟ್ವಿಸ್ಟ್ಗಳು ಏನು, ಯಾವ ರೀತಿ ಟ್ವಿಸ್ಟ್ಗಳು ಬರುತ್ತವೆ ಮತ್ತು ಆ ಟ್ವಿಸ್ಟ್ಗಳು ನಮ್ಮ ಹೀರೋ ದಾಡ್ತಾನ ಅಥವಾ ಅಲ್ಲಿನೇ ಅವನ ಕತೆ ಮುಗಿಸ್ತಾರ ಅನ್ನೋದು ನೀವು ಸಿನಿಮಾ ನೋಡಿಯೇ ತಿಳಿದುಕೊಳ್ಳಬೇಕು. ಈ ಸಿನಿಮಾ ಪ್ರೆಸೆಂಟ್ ಥಿಯೇಟರ್ಗಳಲ್ಲಿ ರನ್ ಆಗಿ ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಪಡಿತಾ ಇದೆ. ಈ ಸಿನಿಮಾ ತೆಲುಗು ಇಂಡಸ್ಟ್ರಿಯ ಮೂಲ ಸಿನಿಮಾ ಆಗಿದ್ರು ಕೂಡ ಈ ಒಂದು ಸಿನಿಮಾ ಜುಲೈ 10ಕ್ಕೆ 2026ರಲ್ಲಿ ಬಿಡುಗಡೆಯಾಗಿದೆ. ಈ ಸಿನಿಮಾದ ಜಾನರ್ ರೂಲರ್ ಆಕ್ಷನ್ ಪ್ಲಸ್ ಎಮೋಷನಲ್ ಅಂಡ್ ಲವ್ ಸ್ಟೋರಿ ಡ್ರಾಮಾ ಸಿನಿಮಾವಾಗಿದೆ. ಈ ಒಂದು ಸಿನಿಮಾದ ರನ್ನಿಂಗ್ ಟೈಮ್ ಸುಮಾರು 2 ಗಂಟೆ 38 ನಿಮಿಷಗಳ ಕಾಲ ಒಳಗೊಂಡಿದೆ. ಸಖತ್ತಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ. ಆದ್ರೆ ಇದರಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸೋದು ಈ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಫುಲ್ ಮಾಸ್ ಸಿಚುವೇಶನ್ ಬಂದಾಗ ಮಾಸ್ ಮ್ಯೂಸಿಕ್ಗಳು ಬರ್ತವೆ. ಲವ್ ಸ್ಟೋರಿ ಬಂದಾಗ ಆ ಲವ್ ಟ್ರ್ಯಾಕಿಗೆ ಹೊಂದಿಕೊಳ್ಳುವಂತ ಸಾಂಗ್ಸ್ಗಳು ನಿಮ್ಮನ್ನು ಮತ್ತಷ್ಟು ಫೀಲ್ಗೆ ಮಾಡಿಸುತ್ತವೆ. ಮತ್ತು ಸಿನಿಮಾದಲ್ಲಿ ಪ್ರತಿಯೊಬ್ಬರ ಪಾತ್ರ ಅವ್ರಿಗೆ ಕೊಟ್ಟಂತ ಕತೆ ಸಖತ್ತಾಗಿ ಸ್ಕ್ರೀನ್ ಮೇಲೆ ಪ್ರೆಸೆನ್ಸ್ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ವರ್ಕ್ ಆಗಿದೆ. ಆದ್ರೆ ಈ ಒಂದು ಸಿನಿಮಾದಲ್ಲಿ ನಮ್ಮ ಹೀರೋ ಪಾತ್ರ ಕೂಡ ತುಂಬಾ ಒಂದು ಒಳ್ಳೆ ಆಕ್ಷನ್ ಆಗಿದೆ. ಮತ್ತು ಒಂದು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಅದು ಕೂಡ ಬೇರೆ ಲೆವೆಲ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಕೂಡ ವರ್ಕ್ ಆಗಿದೆ. ಕೊನೆಯಲ್ಲಿ ಒಂದು ಮಾತು ಹೇಳಬೇಕಂದ್ರೆ ಈ ಸಿನಿಮಾ ಒಂದು ಎಮೋಷನಲ್ ಆಕ್ಷನ್ ಮಿಕ್ಸ್ ಆಗಿರುವ ಪವರ್ಫುಲ್ ಒಂದು ಒಳ್ಳೆ ಕಾಂಬಿಯೋ ಮಿಕ್ಸ್ ಸಿನಿಮಾವಾಗಿದೆ. ಸೊ ಈ ಸಿನಿಮಾ ಇನ್ನು ಕನ್ನಡ ಡಬ್ಬಿಂಗ್ ಪೆಂಡಿಂಗ್ ಇದೆ. ಸೊ ಕನ್ನಡ ಡಬ್ಬಿಂಗ್ ಆದ ಮೇಲೆ ಈ ಸಿನಿಮಾ OTTಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಒಂದು ಸಿನಿಮಾ 2 ಅಥವಾ 3 ವಾರ ಥಿಯೇಟರ್ಗಳಲ್ಲಿ ರನ್ ಆದ ಮೇಲೆ OTT ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಸಿನಿಮಾದ ಟೀಮ್ ಆಗೋದು ಪ್ರೊಡಕ್ಷನ್ ಅವರು. ಸೊ ಹಾಗೆ ಸದ್ಯಕ್ಕೆ ಈ ಸಿನಿಮಾ ನಿಮಗೆ ಕನ್ನಡ ಭಾಷೆಯಲ್ಲಿ ಇಲ್ಲ, ತೆಲುಗುನಲ್ಲಿ ಮಾತ್ರ ನೀವು ಈ ಸಿನಿಮಾ ಥಿಯೇಟರ್ಗಳಲ್ಲಿ ಮಾತ್ರನೇ ವೀಕ್ಷಣೆ ಮಾಡಬಹುದಾಗಿದೆ. ಸೊ ಹಾಗೆ ಈ ಒಂದು ಸಿನಿಮಾ ಒಂದು ಒಳ್ಳೆ ಬೆಸ್ಟ್ ಲವ್ ಕಮ್ ಅಂಡ್ ಆಕ್ಷನ್ ರಾ ಎಮೋಷನಲ್ ಸಿನಿಮಾವಾದ ಕಾರಣ ಖಂಡಿತವಾಗ್ಲೂ ನಿಮ್ಗಳಿಗೆ ಒಂದು ಮಾಸ್ ಫೀಲ್ ಕೊಡುವಂತ ಒಂದು ಬೆಸ್ಟ್ ಸಿನಿಮಾವಾಗಿದೆ. ಏಕೆಂದ್ರೆ ಕತೆ ಒಳಗಿರುವಂತಹ ಒಂದು ವರ್ಕ್ ಆಗುವುದು, ಕತೆ ಹೇಳುವಂತ ರೀತಿ, ಸ್ಕ್ರೀನ್ ಪ್ಲೇ, ಆ ಒಂದು ಗ್ರಾಫ್ ಎಲಿಮೆಂಟ್ಸ್ಗಳು ಬಂದಾಗ ಸಾಂಗ್ಸ್ಗಳು ಕಂಪೋಸಿಂಗ್ ಆಗ್ಬೋದು, ಸಾಂಗ್ ಎಲ್ಲ ಶೂಟ್ ಆಗ್ಬೋದು, ಸಾಂಗ್ಗೆ ಬೇಕಾಗುವಂಥ ಸೆಟ್ ಆಗ್ಬೋದು, ಎಲ್ಲವೂ ಕೂಡ ತುಂಬ ಚೆನ್ನಾಗಿನೇ ಪ್ರೊಫೆಷ್ನಲ್ ಆಗಿನೇ ಕಾಣುತ್ತದೆ. ಸೊ ಹಾಗೆ ಇದು ಆಗಿತ್ತು ಲೇನೇನ ಎಂಬ ಒಂದು ತೆಲುಗು ಮೂವಿ ಕನ್ನಡ ಡಬ್ಬಿಂಗ್ ರಿವ್ಯೂ ವಿಡಿಯೋ. ಕಂಟೆಂಟ್ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಏಕೆಂದರೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಸಿನಿಮಾಗಳ ಇನ್ಫಾರ್ಮೇಶನ್ ನಿಮ್ಗಳಿಗೆ ಉಚಿತವಾಗಿಯೇ ನೋಡೋಕ್ಕೆ ಸಿಗುತ್ತದೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಮತ್ತೆ ಸಿಗೋಣ ಆದಷ್ಟು ಬೇಗ ಮತ್ತೊಂದು ಸಿನಿಮಾ ರಿವ್ಯೂದೊಂದಿಗೆ. ಅಲ್ಲಿವರು ಕಾಯ್ತಾರಿ. ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ.